ಹಾಯ್ ಹೆಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅಶೋಸ್ ಬ್ಲಾಗ್ ಕನ್ನಡ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನಿವತ್ತು ಬಾನಸವಾಡಿನಲ್ಲಿ ವರ್ಕ್ ಇದೆ, ಒಂದು ಸೀಮಂತ, ಬ್ಯೂಟಿಫುಲ್ ಆಗಿರುವಂಥ ಒಂದು ಸೀಮಂತ ಇದೆ. ಸೊ ಆ ಒಂದು ಈವೆಂಟನ್ನು ಯಾವ ರೀತಿಯಲ್ಲಿ ಕಂಪ್ಲೀಟ್ ಮಾಡ್ತಾ ಇದ್ದೀನಿ ಅಂತ ಹೇಳಿ ನಿಮ್ಮ ಜೊತೆಗೆ ತೋರಿಸ್ಬೇಕು ಅಂತಲೇ ಈ ಕಂಪ್ಲೀಟ್ ವಿಡಿಯೋನ ಮಾಡ್ತಾ ಇರೋದು. ಸೊ ಈ ಕಂಪ್ಲೀಟ್ ವಿಡಿಯೋ ಮಾಡೋದ್ರಿಂದ ಮೇಕಪ್ ಆರ್ಟಿಸ್ಟ್ ಎಲ್ಲ ಯಾರಿದ್ದೀರಾ ಅಂದರೆ ಲೈಕ್ ಯಾವ ರೀತಿ ಮ್ಯಾನೇಜ್ಮೆಂಟ್ ಮಾಡೋದು, ಅಥವಾ ಹೇಗೆ ಲೊಕೇಶನ್ ತಲುಪೋದು, ಅಥವಾ ಎಷ್ಟೊತ್ತಿಗೆ ಇರಬೇಕು, ಅಥವಾ ನಮ್ಮ ಪರಿಸ್ಥಿತಿ ಹೇಗಿರುತ್ತೆ, ಇಷ್ಟೆಲ್ಲ ನಾನು ಡೀಟೇಲ್ ಆಗಿ ತಿಳಿಸ್ತಾ ಹೋಗ್ತೀನಿ. ನೀವು ಕೂಡ ತಿಳ್ಕೊಳ್ತಾ ಹೋಗಿ. ದೇವಸ್ಥಾನ ಇದೆ. ಸೊ ಇದೊಂದು ಕಂಪ್ಲೀಟ್ ಹಾಲಲ್ಲಿ ಬ್ಯೂಟಿಫುಲ್ ಸೀಮಂತ. ಸೊ ನಾನೇ ಫಸ್ಟ್ ಬಂದಿರೋದು. ಇವಾಗ ಟೈಮ್ ಆಲ್ಮೋಸ್ಟ್ 7-10 ಅಥವಾ 11 ಆಗಿದೆ. ಇನ್ನೂ ಕ್ಲೈಂಟ್ ಬಂದಿಲ್ಲ. ಕ್ಲೈಂಟ್ ಬರೋದು ಒಂದು 5 to 10 minutes ಆಗುತ್ತೆ. ಸೊ ಮೇಲೆ ಹೋಗಿ ಅರೇಂಜ್ ಮಾಡಿಕೊಂಡು ವೆಯ್ಟ್ ಮಾಡಬೇಕು. ಬನ್ನಿ, ಹೇಗಿದೆ ಯೂಶ್ವಲಿ ಸೀಮಂತ ಅಂತಂದರೆ 1 minute. ನನಗೆ ಕ್ಲೈಂಟ್ ಹೇಳಿದ ಪ್ರಕಾರ ಎಕ್ಸಾಕ್ಟ್ 7ಗೆ ನೀವು ಲೊಕೇಶನಲ್ಲಿ ಇರಿ ಅಂತ ಹೇಳಿದರು. ಸೊ ಅದೇ ಪ್ರಕಾರ ನಾಗರಬಾವಿ ಟು ಬಾನಸವಾಡಿ ಅಲ್ಲ, ಬಾನಸವಾಡಿ ನಾನು ಪ್ರೀವಿಯಸ್ ಒಂದು ಲೊಕೇಶನ್ಗೆ ಹೋಗಿದೆ. ಸೊ ಅದೇ ಅಂತ ನಾನು ಹೇಳ್ತಾ ಇದ್ದೀನಿ, ಸಾರಿ ಸರ್, ಮಿಸ್ಟೇಕ್. ಬಗಲ್ಗುಂಟೆ. ನಾನು ಹೇಳಿದ ಟೈಮಿಗೆ ಕ್ಲೈಂಟ್ ಲೊಕೇಶನ್ನ ರೀಚ್ ಆಗಿದ್ದೀನಿ, ಬಟ್ ಕ್ಲೈಂಟೇ ಸ್ಟಿಲ್ ಇನ್ನೂ ಬಂದಿಲ್ಲ. ಒಂದು 5 to 10 minutes ಬರ್ತೀನಿ ಅಂತ ಹೇಳಿದರು. ಸೊ ಅಷ್ಟರಲ್ಲಿ ಅವರು ಕೂಡ ಬಂದರು. ನಾನು ಹೋಗಿ ಲಗೇಜ್ ಎಲ್ಲ ಇಟ್ಕೊಳ್ಳೋಷ್ಟ್ರೊಳಗಡೆ ಕ್ಲೈಂಟ್ ಕೂಡ ಅಲ್ಲಿ ಬಂದರು. ಯೂಶ್ವಲಿ ಶ್ರೀಮಂತ ಅಂತಂದರೆ ಒಂದು ಹಾಲು ಅಥವಾ ಪಾರ್ಟಿ ಹಾಲಲ್ಲಿ ನಡೆಸೋದು ನಾನು ನೋಡಿರೋ ಮಟ್ಟಿಗೆ. ಬಟ್ ಇದೊಂದು ದೊಡ್ಡ ಚೌಟ್ರಿಯಾಗಿದೆ. ನೋಡೋಣ ಎಕ್ಸ್ಪೀರಿಯೆನ್ಸ್ ಹೇಗಿರುತ್ತೆ ಅಂತ ಹೇಳಿ ನಿಮ್ಮ ಜೊತೆಗೆ ಕೂಡ ನಾನು ಶೇರ್ ಮಾಡ್ತೀನಿ. ಸೊ ಈ ಒಂದು ವಿಡಿಯೋ ನಿಮ್ಮ ಜೊತೆ ಶೇರ್ ಮಾಡೋದ್ರಿಂದ ಯಾರೆಲ್ಲ ಮೇಕಪ್ ಆರ್ಟಿಸ್ಟ್ ಇದ್ದೀರಾ, ಅಂದರೆ ಇವಾಗಿನ ಬಿಗಿನರ್ಸ್ ಯಾರಿದ್ದೀರಾ, ಸೊ ಎಲ್ಲರ ಜರ್ನಿನೂ ಒಂದೇ ಥರ ಇರುತ್ತಾ ಅಥವಾ ಡಿಫ್ರೆಂಟ್ ವೇನಲ್ಲಿ ಹೋಗುತ್ತಾ, ಯಾವ ರೀತಿ ಸಂಭಾಳಿಸೋದು ಅಂತ ಹೇಳಿ ನಿಮಗೂ ಕೂಡ ಹೆಲ್ಪ್ ಆಗುತ್ತೆ. ಸೊ ಸ್ಕಿಪ್ ಮಾಡಿದೆ ಕೊನೆವರೆಗೂ ವೀರ ನೋಡಿ. ಕ್ಲೈಂಟನ್ನು ನಾನು ಇದೇ ಫಸ್ಟ್ ನೋಡ್ತಾ ಇರೋದು. ತುಂಬ ಸಣ್ಣ ಇದ್ದಾರೆ ಅವರು. ಸೀಮಂತ ಅಂದರೆ ಅರ್ಥನೇ ಆಗ್ತಿಲ್ಲ, ಸಣ್ಣ ಹುಡುಗಿ ಥರ ಕಾಣಿಸ್ತಾ ಇದ್ದಾರೆ. ಆ್ಯಂಡ್ ನಾವಿಲ್ಲಿ ಕಂಪ್ಲೀಟಾಗಿ ರೂಮ್ನ ಅರೇಂಜ್ ಮಾಡಿಕೊಂಡು ಕ್ಲೈಂಟಿಗೆ ಯಾವ ರೀತಿಯಲ್ಲಿ ವರ್ಕ್ ಬೇಕೋ, ಅವರಿಗೆ ಪರ್ಟಿಕ್ಯುಲರ್ ಇದೇ ರೀತಿ ಹೇರ್ ಸ್ಟೈಲ್ ಬೇಕು ಅಂತ ಅವ್ರ ಮೈಂಡಲ್ಲಿ ಫಿಕ್ಸ್ ಮಾಡ್ಕೊಂಡಿರ್ತಾರೆ. ಸೊ ಅದೇ ರೀತಿ ನಾವು ಒಂದು ಬ್ರಾಡ್ನೆಸ್ನ ಕೊಟ್ಟು ಮೆಸ್ಸಿ ಒಂದು ಬ್ರೈಡ್ ಹೇರ್ ಸ್ಟೈಲ್ನ ಕ್ರಿಯೇಟ್ ಮಾಡಿದ್ದೀವಿ. ಆ್ಯಂಡ್ ಮೇಕಪ್ ಕೂಡ ಅಷ್ಟೇ, ಅವರಿಗೆ ಸ್ಟಿಲ್ ನೋ ಮೇಕಪ್ ಲುಕ್ ಬೇಕು, ಲೈಕ್ ಏನೋ ಮೇಕಪ್ಪೇ ಹಾಕಿರಬಾರ್ದು ಅನ್ನೋ ಥರ ಕಾಣಿಸ್ಬೇಕು. ಬಿಕಾಸ್ ಅವ್ರ ಹಸ್ಬೆಂಡಿಗೆ ಅಷ್ಟು ಮೇಕಪ್ ಹಾಕೋದು ಇಷ್ಟ ಇಲ್ಲ. ಸ್ಟಿಲ್ ಅವ್ರು ಹೇಳಿದ್ರು, ಮಾಮ್ ಇದುವರೆಗೂ ನಾನು ಮೇಕಪ್ ಮಾಡ್ಕೊಂಡಿರೋದ್ರಲ್ಲಿ ಫಾರ್ ದ ಫಸ್ಟ್ ಟೈಮ್ ನನ್ನ ಹಸ್ಬೆಂಡು ನನ್ನ ಒಂದು ಮೇಕಪ್ ಲುಕ್ನ ಅಕ್ಸೆಪ್ಟ್ ಮಾಡ್ಕೊಂಡಿದ್ದು, ತುಂಬ ಚೆನ್ನಾಗಿ ಕಾಣಿಸ್ತಿದ್ಯಾ ಅಂತ ಹೇಳಿತ್ತು ಅಂತ ಹೇಳಿ. ಸೊ ಅವರ ಒಂದು ರಿವ್ಯೂ ಕೇಳಿ ತುಂಬ ಖುಷಿ ಆಯಿತು. ಆ್ಯಂಡ್ ಹಾಗೇ ಕ್ಲೈಂಟ್ ಜೊತೆ ಮಾತಾಡ್ತಾ ಅವರ ಬಗ್ಗೆ ತಿಳ್ಕೊಳ್ತಾ, ಅಂದರೆ ಲೈಕ್ ನನ್ನ ಒಂದು ಇನ್ಸ್ಟಾಗ್ರಾಮ್ ಕ್ಲೈಂಟ್ಸ್ ಆಗಿರೋದ್ರಿಂದ ನಂಗೆ ಪರಿಚಯನೇ ಇರೋದಿಲ್ಲ. ಸೊ ಅಲ್ಲೇ ನಾನು ಪರಿಚಯ ಮಾಡಿಕೊಂಡು ಮಾತಾಡ್ತಾ ನಾವು ಒಂದು ಕಂಪ್ಲೀಟ್ ಈವೆಂಟ್ನ ಮುಗಿಸ್ಕೊಳ್ತಾ ಬರ್ತೀವಿ. ಬಟ್ ಕ್ಲೈಂಟಿಗೆ ನನ್ನ ಪ್ರಕಾರ ಅರ್ಥ ಆಗಿದ್ದಿಷ್ಟೇ, ಕ್ಲೈಂಟ್ ಏನು ಮನಸ್ಥಿತಿ ಇದೆ, ಅವ್ರ ಮನಸ್ಥಿತಿಯಲ್ಲಿ ಏನಿದೆ ಅಂತ. ಸೊ ಅವ್ರು ಸ್ಟಿಲ್ ನನ್ನ ನೋಡೋ ತನಕ ಅಥವಾ ನನ್ನ ವರ್ಕ್ ನೋಡೋ ತನಕ ಅವ್ರು ಏನೋ ಒಂದು ಗಾಬರಿನಲ್ಲಿ ಇರ್ತಾರೆ, ಲೈಕ್ ಹೇಗೆ ಮಾಡ್ತಾರೋ ಏನು ಮಾಡ್ತಾರೋ ಅನ್ನೋ ಥರ ತಲೆನೇ ಕೆಡ್ಸ್ಕೊಂಡಿರಲ್ಲ. ಬಟ್ ಸ್ಟಿಲ್ ನನ್ನ ವರ್ಕ್ ನೋಡಿದ್ಮೇಲೆ ಮ್ಯಾಮ್ ನಂಗೆ ತುಂಬ ಖುಷಿ ಆಯಿತು, ನಿಮ್ಮ ವರ್ಕ್ ಇಷ್ಟು ಚೆನ್ನಾಗಿರುತ್ತೆ ಅಂತ ನಾನು ಎಕ್ಸ್ಪೆಕ್ಟ್ ಮಾಡೇ ಇರಲಿಲ್ಲ ಅಂತ ಎಲ್ಲ ಹೇಳ್ತಾಯಿದ್ರು. ಸೊ ಅದೇ ರೀತಿ ಮಾತಾಡ್ಕೊಳ್ತಾ ನಾವು ಕಂಪ್ಲೀಟ್ ವರ್ಕ್ನ ಮುಗಿಸಿದ್ದೀವಿ. ಕ್ಲೈಂಟಿಗೆ ಯಾವ ರೀತಿ ಬೇಕೋ ಅದೇ ರೀತಿ ಒಂದು ಓವರಾಲ್ ಲುಕ್ನ ಕೊಟ್ಟಿದ್ದೀವಿ. ಸೊ ಇಲ್ಲಿ ನನಗೆ 2 ಹೇರ್ ಸ್ಟೈಲ್ ಆ್ಯಂಡ್ 1 ಫೇಸ್ ಮೇಕಪ್ ಕೂಡ ಎಕ್ಸ್ಟ್ರಾ ಆ್ಯಡ್ ಆನ್ ಆಗಿತ್ತು ಅಲ್ಲಿ ಹೋದ್ಮೇಲೆ. ಸೊ ನಾನು ಆಗಲ್ಲ ಅಂತ ಹೇಳೋದಕ್ಕೂ ಆಗಲ್ಲ. ಆ್ಯಂಡ್ ಮೋರ್ ಓವರ್ ನಾನಿಲ್ಲಿ ಏನು ಯೋಚನೆ ಮಾಡ್ತೀನಿ ಅಂತಂದರೆ, ಒಂದು ಸೀಮಂತ ಅಂತಂದರೆ ಲೈಕ್ ನನಗೆ ಒಂದು 3000, 4000, 5000 ಈ ರೀತಿ ನಾನು ಬಿಲ್ ಮಾಡ್ತೀನಿ. ಅರೌಂಡ್ ನಾನು ಎಕ್ಸ್ಟ್ರಾ ವರ್ಕ್ ಅಂತಂದರೆ ಅಟ್ಲೀಸ್ಟ್ ನನ್ನ ಟ್ರಾವೆಲಿಂಗ್ ಕಾಸ್ಟಿಗಾದರೂ ಅಲ್ಲಿ ಹೋಗುತ್ತೆ ಅನ್ನೋ ರೀತಿ ನಾನು ಯೋಚನೆ ಮಾಡಿ, ಬಿಡು ಒಂದು 1/2 hour 1 hour ವರ್ಕ್ ಅಲ್ವಾ, ನಾನು ಮಾಡಿಬಿಟ್ಟು ಬರೋಣ ಅಂತ ಹೇಳಿ ಹ್ಞೂ ಅಂತ ಹೇಳಿ ಒಪ್ಕೊಂಡು ಕಂಪ್ಲೀಟ್ ಸೀಮಂತ ಲುಕ್ ಆದಮೇಲೆ ಅಗೇನ್ ನಾನು 2 ಹೇರ್ ಸ್ಟೈಲು ಆ್ಯಂಡ್ 1 ಫೇಸ್ ಮೇಕಪ್ ಇತ್ತಲ್ಲ ಅದನ್ನು ಕಂಪ್ಲೀಟ್ ಮಾಡಿಕೊಂಡು ಪೇಮೆಂಟ್ ಮಾಡಿಕೊಂಡು ನಾನು ಅಲ್ಲೇ ಟಿಫನ್ ಕೂಡ ಮಾಡಿಕೊಂಡು ಅಲ್ಲಿಂದ ಹೊರಟಿದ್ದಾಯಿತು. ಸೊ ಮೇಕಪ್ ಲುಕ್ ಯಾವ ರೀತಿ ಬಂದಿದೆ ಅಂತ ಕೂಡ ಇದೇ ವಿಡಿಯೋನಲ್ಲಿ ಕೊನೆಯಲ್ಲಿ ಪೋಸ್ಟ್ ಮಾಡಿರ್ತೀನಿ, ಅದನ್ನು ಕೂಡ ಚೆಕ್ ಮಾಡಿ. ನಿಮಗೆ ಯಾರಾದರೂ ಬಿಗಿನರ್ಸ್ ಮೇಕಪ್ ಆರ್ಟಿಸ್ಟ್ ಇರ್ತೀರಾ, ಸೊ ಸ್ಟಿಲ್ ನನಗೆ ಯಾವ ಸ್ಕಿನ್ನಿಗೆ ಯಾವ ಥರ ಮೇಕಪ್ ಮಾಡಬೇಕು ಅನ್ನೋದೇ ನಿಜ ಅರ್ಥ ಆಗ್ತಿಲ್ಲ ಅಂತ ಹೇಳೋರು ಕಮೆಂಟ್ ಮಾಡಿ. ನಾನು ನಿಮಗೆ ಎಷ್ಟಾಗುತ್ತೋ ಅಷ್ಟನ್ನು ಟೀಚ್ ಮಾಡೋದಕ್ಕೆ ನಾನು ಪ್ರಯತ್ನ ಪಡ್ತೀನಿ. ಸೊ ಟೈಮ್ ಬಂದು 11 ಆಗೋಯಿತು. 10ಗೆ ಮುಗಿಯುತ್ತೆ ಅಂತ ಅಂದ್ಕೊಂಡೆ. ಸೊ 11 ಆಗೋಯಿತು. ಇವಾಗ ಶಾಪಿಗೆ ಹೋಗೋಕ್ಕೆ ನನಗೆ 1 hour ಬೇಕು. ಆಟೋ ಬುಕ್ ಮಾಡಿದ್ದೀನಿ, ಆಟೋ ಬರ್ತಿದೆ. ಸೊ ಶಾಪಿಗೆ ಹೋಗಿ
ಒಬ್ಬರು ಸ್ಟೂಡೆಂಟ್ ಇದ್ದಾರೆ ಹೇರ್ ಸ್ಟೈಲ್ ಕಲಿಯೋದಕ್ಕೆ ಅಂತ ಹೇಳಿ. ನಮ್ಮ ಸ್ಟಾಫ್ ಇದ್ದಾರೆ ಸ್ಟಿಲ್ ಇವಾಗ, ಬಟ್ ನಾನು ಹೋಗಿ ಕ್ಲಾಸ್ನ ಸ್ಟಾರ್ಟ್ ಮಾಡಬೇಕು. ಕಂಟಿನ್ಯೂ ದ ವ್ಲಾಗ್. ಕ್ಲಾಸ್ ಸ್ಟಾರ್ಟ್ ಮಾಡ್ತೀನಿ. ಕ್ಲಾಸ್ ಹೇಗಿರುತ್ತೆ ಅಂತ ಕೂಡ ಈ ವಿಡಿಯೋದಲ್ಲಿ ಮೆನ್ಷನ್ ಮಾಡ್ತೀನಿ. ಆ್ಯಂಡ್ ಸೀಮಂತ ಮುಗಿಸ್ಕೊಂಡು ನಾನು ಅಲ್ಲಿಂದ ಹೊರಟೆ ಅಗೇನ್ ಶಾಪಿಗೆ ಹೋಗಿ ನನ್ನ ಒಂದು ಸ್ಟೂಡೆಂಟ್ ಒಬ್ಬರಿದ್ದರು, ಅವರಿಗೆ ನಾನು ಕಂಪ್ಲೀಟ್ ಕ್ಲಾಸ್ನ ಟೀಚ್ ಮಾಡಬೇಕಿತ್ತು. ಆ್ಯಂಡ್ ಇಲ್ಲಿ ಕ್ಲೈಂಟ್ಸ್ ಬರೋರಿಗೆಲ್ಲ ನಾನು ಸರ್ವಿಸ್ನ ಕೊಡಬೇಕಿತ್ತು. ನನ್ನ ಸ್ಟಾಫ್ ಇದ್ದಾರೆ, ಬಟ್ ಸ್ಟಿಲ್ ಕೆಲವೊಬ್ಬರು ನನ್ನನ್ನೇ ಕೇಳ್ತಾರೆ. ಸೊ ಆ ಥರದವರಿಗೆ ನಾನೇ ಬೇಕು. ಕಂಪ್ಲೀಟಾಗಿ ಕ್ಲಾಸ್ನ ಮುಗಿಸಿ ಆ್ಯಂಡ್ ಸರ್ವಿಸ್ನ ಯಾವ್ಯಾವ್ದು ಬರೋದು ಅದೆಲ್ಲ ಸರ್ವಿಸ್ನ ಮುಗಿಸಿ ಆ ಒಂದು ದಿನಾನ ನಾನು ಎಂಡ್ ಮಾಡಿದೆ. ಸ್ಟಿಲ್ ನಮ್ಮ ಒಂದು ವರ್ಕ್ ಹೇಗಿರುತ್ತೆ ಅಂತಂದರೆ, ವರ್ಕ್ ಯಾವಾಗಿರುತ್ತೆ ಆವಾಗ ಬ್ಯಾಕ್ ಟು ಬ್ಯಾಕ್ ವರ್ಕ್ ಇರುತ್ತೆ. ಬಟ್ ವರ್ಕ್ ಇಲ್ಲ ಅಂತಂದರೆ ಖಾಲಿ ಕೂರಬೇಕಾಗಿರುತ್ತೆ. ಹಾಗಾಗಿ ಕೆಲಸ ಇದ್ದಾಗ ತುಂಬ ಚೆನ್ನಾಗಿ ಮಾಡ್ಕೊಂಬಿಡಬೇಕು ಅನ್ನೋದು ನನ್ನ ಒಂದು ಅಭಿಪ್ರಾಯ. ಸೊ ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ದರೆ ನೀವೇನು ಮಾಡಬೇಕು, ಲೈಕ್ ಮಾಡಬೇಕು, ಶೇರ್ ಮಾಡಬೇಕು ಆ್ಯಂಡ್ ಕಮೆಂಟ್ ಮಾಡಿ. ಪ್ಲೀಸ್ ನೀವು ಒಂದು ಕಮೆಂಟ್ ಮಾಡೋದ್ರಿಂದ ನನಗೊಂದು ಖುಷಿ ಸಿಗುತ್ತೆ ಆ್ಯಂಡ್ ಮೋರ್ ಒಂದು ವೀಡಿಯೋಸ್ನ ಮಾಡೋದಕ್ಕೆ ನನಗೂ ಕೂಡ ಹೆಲ್ಪ್ ಆಗುತ್ತೆ. ಥ್ಯಾಂಕ್ ಯು.